ಸಂಸ್ಕೃತ ಪಂಡಿತರಾಗಬೇಕು ಅಂತ ಸ್ವಲ್ಪ ಅಷ್ಟು ಹಿಡಿಯಲಿಲ್ಲ. ಆಮೇಲೆ ಅದನ್ನು ಬಿಟ್ಟು 14 ವರ್ಷಕ್ಕೆ ನಾನು ಮಾಟ ಸೇರಿದ್ದೇನೆ. ನೀನು ದೊಡ್ಡ ಒಂದು ರಾಕ್ಷಸನಾಗಿ ನನಗೆ ನಾನು ಇದು ಮಾಡಿ ಹೇಳಿದ. ಅಂದರೆ ಈಗಿನ ಕಾಲ ನಾನು ಒಬ್ಬನೇ ಅಷ್ಟು ಅಭಿಯಾನ ನಾನು ಒಬ್ಬನೇ ಇರುವುದು ಅಂತ ನನಗೆ ಕಾಣ್ತಾರೆ. ಈಗ ಈ ಮಠದಲ್ಲಿ ಇರುವುದು ಅವರ ಅಭಿಯಾನ ನಾನು ಒಬ್ಬನೇ ಅಂತ ಎಲ್ಲರೂ ಭಕ್ತಾದಿಗಳೇ, ಶಿರೂರು ಪರ್ಯಾಯೋತ್ಸವ ಅಂತ ಹೇಳುವ ಮೂಲಕವಾಗಿ ಆ ಸಂಭ್ರಮ ಸಡಗರದ ಕ್ಷಣಗಣನೆಗೆ ಏನೇ ಕೆಲವೇ ಹೊತ್ತಿನಲ್ಲಿ ವಿಶಿಷ್ಟವಾಗಿ ಪರ್ಯಾಯವನ್ನು ಸ್ವೀಕಾರ ಮಾಡುವಂಥದ್ದು, ಪರ್ಯಾಯವನ್ನು ಹಸ್ತಾಂತರ ಆಗುವಂಥ ಕ್ಷಣವನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಪರ್ಯಾಯೋತ್ಸವ ಅಂತ ಹೇಳಿದ ಕೂಡಲೇ ಅಲ್ಲೊಂದು ವಿಶಿಷ್ಟವಾಗಿರುವಂಥ ಸಂಭ್ರಮ ಕಾಣ್ತಾ ಹೋಗ್ತದೆ. ಆ ಸಂಭ್ರಮಕ್ಕೆ ಬಂದಂಥ ಎಲ್ಲ ರೀತಿಯ ಭಕ್ತಾದಿಗಳಿಗೂ ಕೂಡ ಸಂಭ್ರಮದ ಭೋಜನವೂ ಕೂಡ ಇರುವಂಥದ್ದನ್ನು ಕಾಣ್ತಾ ಹೋಗ್ತೇವೆ. ಪ್ರತಿ ಪರ್ಯಾಯದಲ್ಲೂ ಕೂಡ ವಿಶಿಷ್ಟವಾಗಿರುವಂಥ ನುರಿತರ ಮೂಲಕವಾಗಿ, ಅಡುಗೆ ತಜ್ಞರ ಮೂಲಕವಾಗಿ ಆ ಪಾಕವು ನಡೀತಾ ಹೋಗ್ತದೆ. ಹಾಗಾಗಿ ಈ ಶಿರೂರು ಪರ್ಯಾಯದಲ್ಲಿ ವಿಶಿಷ್ಟವಾಗಿ ಎಲ್ಲ ರೀತಿಯಾಗಿರುವಂಥ ಪಾಕಗಳಿಗೆ ನುರಿತರಾಗಿರುವಂಥವರು ಸುಮಾರು 54 ವರ್ಷಗಳಿಂದ, ಸುಮಾರು 61 ಹೇಳ್ಬೋದು, ಅಷ್ಟು ಮಟ್ಟದ ನುರಿತರಾಗಿ ಅಷ್ಟು ವರ್ಷಗಳಿಂದ ವಿಶಿಷ್ಟವಾಗಿರುವಂಥ ಅನುಭವ ಹೊಂದಿದಂತಹ ವ್ಯಕ್ತಿ ಶಿರೂರು ವಾಸುದೇವ ಭಟ್ರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ವಾಸುದೇವ ಭಟ್ರೆ. ಶಿರೂರು ಪರ್ಯಾಯ ಅಂತ ಹೇಳಿದ ಕೂಡಲೇ ಅದು ನಮ್ಮೆಲ್ಲ ರೀತಿಯಾಗಿರುವಂಥ ಭಕ್ತ ಬಾಂಧವರ ಪರ್ಯಾಯ ಅಂತ ಹೇಳೋ ಮಟ್ಟಿಗೆ ಪ್ರಸಿದ್ಧಿ ಆಗಿರುವಂಥ, ಯಾಕಂದರೆ ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಅಂತ ಈ ವರ್ಷ ವಿಶೇಷವಾಗಿ ಅದಕ್ಕೆ ಒಂದು ಶೀರ್ಷಿಕೆ ಕೂಡ ಕೊಟ್ಟಿರುವಂಥದ್ದು ಗಮನಿಸ್ತಾ ಹೋಗ್ತೇವೆ. ಪ್ರತಿಯೊಬ್ಬ ರೀತಿಯ ಭಕ್ತಾಭಿಮಾನಿಗಳು ಕೂಡ ಈ ಒಂದು ರೀತಿಯಾಗಿರುವಂತಹ ವಿಶಿಷ್ಟ ಸಂಭ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ಅಲ್ಲಿ ದೇವರ ಪ್ರಸಾದ ಅಂದರೆ ಗಂಧ ಪ್ರಸಾದ ಮತ್ತು ಅನ್ನ ಪ್ರಸಾದಕ್ಕೆ ವಿಶೇಷ ಪ್ರಾಧಾನ್ಯತೆ ಯಾವುದೇ ರೀತಿಯಾಗಿರುವಂಥ ಸಂಭ್ರಮಕ್ಕೆ ಕಾಣ್ತಾ ಹೋಗ್ತೇವೆ. ಗಂಧ ಪ್ರಸಾದ ಸ್ವೀಕರಿಸಿದಂಥ ಅನ್ನಪ್ರಸಾದ ಹೇಗಿರ್ತದೆ ಅಂತ ಹೇಳಿದರೆ ಖಂಡಿತವಾಗಿ ಈ ಒಂದು ಪ್ರದೇಶದಲ್ಲಿ ಮುಖ್ಯಪ್ರಾಣನ ಅನುಗ್ರಹದಿಂದ ಇಲ್ಲಿ ಅದ್ಭುತವಾಗಿರುವ ಅನ್ನ ಪ್ರಸಾದ ಆಗ್ತದೆ ಅಂತ ಹೇಳುವಂಥ ನಾವು ಗಮನಿಸ್ತಾ ಹೋಗ್ತೇವೆ. ಯಾರದೇ ರೀತಿಯಾಗಿರುವಂಥ ವ್ಯಕ್ತಿಗಳಿರಲಿ, ಅವ್ರು ಯಾರೇ ರೀತಿಯಾಗಿರುವಂಥ ನುರಿತರು ಅಡುಗೆ ಮಾಡಲಿ, ಅಲ್ಲಿ ಮುಖ್ಯಪ್ರಾಣ ನಿಂತುಕೊಂಡು ಅಡುಗೆ ಮಾಡಿಸ್ತಾನೆ ಅಂತ ಹೇಳೋದು ಗಮನಿಸ್ತಾ ಹೋಗ್ತೇವೆ. 54 ವರ್ಷಗಳ ನಿಮ್ಮ ಅನುಭವದಲ್ಲಿ ಇಲ್ಲಿ ವಿಶಿಷ್ಟವಾಗಿರುವಂಥ ಅನ್ನಪ್ರಸಾದ ಮಾಡುವಾಗ ಆ ಭಕ್ತಾದಿಗಳಿಗೆ ವಿಶೇಷವಾಗಿರುವಂಥ ರುಚಿ ಕಂಡದ್ದಿರ್ಬೋದು. ಆ ಮೂಲಕವಾಗಿ ನೀವು ಇಲ್ಲಿಗೆ ಯಾವ ರೀತಿಯಾಗಿ ಬಂದ್ರಿ, ಹೇಗೆ ಬಂದ್ರಿ? ಯಾಕಂದರೆ ಶಿರೂರು ಪರ್ಯಾಯೋತ್ಸವ, ನಿಮ್ಮ ಹೆಸರಿನ ಎದುರಿಗೆ ಏನು ಶಿರೂರು, ಹಾಗಾಗಿ ಶಿರೂರಿನ ವ್ಯಕ್ತಿಯ ಆ ವಿಶೇಷವಾಗಿರುವಂಥ ಅನ್ನಪ್ರಸಾದ ಮಾಡುವಂಥ ಯೋಗ ಭಾಗ್ಯ ನಿಮಗೆ. ಹಾಗಾಗಿ ನಿಮ್ಮ ಪ್ರವೇಶ, ನೀವು ಇಲ್ಲಿಗೆ ಬಂದದ್ದು ಹೇಗೆ, ಯಾವ ರೀತಿಯಾಗಿ? ನಾನು ಶಾಲೆ ಹೋಗ್ತಿದ್ದೆ ನಮ್ಮ ಶಿರೂರು ಮಠದಲ್ಲೇ, ಶಿರೂರು ಮೂಲ ಮಠದಲ್ಲೇ 4ನೇ ಕ್ಲಾಸು ಲಕ್ಷ್ಮೀದೇವರು ಗುರುಗಳು ಮಾಡಿದರು, ಶಾಲೆ ಮಾಡ್ತಿದ್ದರು, ಮಠದಲ್ಲೇ ಮಾಡಿದ್ರು. ಅವರ ಮಠದ ವತಿಯಿಂದ ಅಲ್ಲೇ ಕಲ್ತಿದ್ದೆ. 3ನೇ ಕ್ಲಾಸಲ್ಲಿ ಕಲಿತು ಮತ್ತು ನಾವು ಬೇರೆ ಗ್ರಾಮಕ್ಕೆ ಹೋಗಿ ಅಲ್ಲಿ 5ನೇ ಕ್ಲಾಸ್ ಕಲಿತೆ. ಮತ್ತು ಉಡುಪಿ ಸಂಸ್ಕೃತ ಕಾಲೇಜ್ 2 ವರ್ಷ ವಿದ್ಯಾಭ್ಯಾಸ ಮಾಡಿದ್ದೇನೆ. ಸಂಸ್ಕೃತ ಪಂಡಿತರಾಗಬೇಕು ಅಂತ ಸ್ವಲ್ಪ ಅಷ್ಟು ಹಿಡಿಯಲಿಲ್ಲ. ಆಮೇಲೆ ಅದನ್ನು ಬಿಟ್ಟು 14 ವರ್ಷಕ್ಕೆ ನಾನು ಮಾಟ ಸೇರಿದ್ದೇನೆ. ಹೀಗೆ ಅಡಿಗೆ ಮಾಡ್ತಾ ಮುಂದುವರಿತು. ಹೌದು. ಈಗ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳಂದು ಯಾಕಂತ ಹೇಳಿದರೆ ಅವರು ಪ್ರತಿಯೊಬ್ಬ ರೀತಿಯಾಗಿರೋ ಭಕ್ತಗಳ ನಡುವಿನಲ್ಲಿದ್ದುಕೊಂಡು ಭಕ್ತರ ವಿಶೇಷವಾಗಿರುವಂಥ ಮನೋಭಾವನೆಯನ್ನು ಅರ್ಥಕೊಂಡಂಥ ಮಹಾನ್ ವ್ಯಕ್ತಿ. ಅಂತಹ ವ್ಯಕ್ತಿಯ ಸಂದರ್ಭದಲ್ಲಿ ಆ ಅಡುಗೆ ಪಾಕವನ್ನು ಮಾಡುವಂಥ ಕ್ಷಣ ಇರ್ಬೋದು, ಅವರ ಮಾರ್ಗದರ್ಶನ, ಅವರ ಸಲಹೆ ಹೇಗಿರ್ತಿತ್ತು? ಅವರು ತುಂಬ ಅಭಿಯಾನ ಇತ್ತು ನನಗೆ, ನನ್ನ ಮೇಲೆ ತುಂಬ ಅಭಿಯಾನ. ನೀನು ಕೆಲಸ ಮಾಡು ಬೇಡ, ನೋಡ್ಕೋ ಅಂತ ಹೇಳಿ ಅಷ್ಟು ನಮ್ಮ ಮೇಲೆ ಅಭಿಯಾನ ಇತ್ತು. ತುಂಬ ನಾನು ನೋಡಿದೆ ಕೆಲವು ಸಲ ಅಡುಗೆ ಮಾಡುವಲ್ಲಿ. ನೀನು ದೊಡ್ಡ ಒಂದು ರಾಕ್ಷಸನಾಗಿ ನನಗೆ ನಾನು ಇದು ಮಾಡಿ ಹೇಳಿದ. ಅಂದರೆ ನಾನು ಕೆಲಸ ಮಾಡೋದು ಅಷ್ಟು ಸಂತೋಷ. ಎಲ್ಲರೂ ಒಂದು 8-10 ಜನ ಕೆಲಸ ನಾನು ಒಬ್ಬನೇ ಮಾಡಿದ್ದು, ಅವ್ರಿಗೆ ಖುಷಿ ಅಂಥದ್ದು ಅವ್ರು ನೋಡಿದ್ದಾರೆ. ಅವರು ನೀನು ಕೂತ್ಕೋ, ಕೆಲಸ ಮಾಡೋದು ಬೇಡ ಅಂತ ಅಷ್ಟು ನನಗೆ ಅಭಿಯಾನ ಇತ್ತು. ನಮ್ಮೇಲೆ ತುಂಬ ಅಭಿಯಾನ. ಈಗಿನ ಕಾಲ ನಾನು ಒಬ್ಬನೇ ಅಷ್ಟು ಅಭಿಯಾನ ನಾನು ಒಬ್ಬನೇ ಇರುವುದು ಅಂತ ನನಗೆ ಕಾಣ್ತಾರೆ. ಈಗ ಅವರ ಇದರಲ್ಲಿ ಈ ಮಠದಲ್ಲಿ ಇರೋದು ಅವರ ಅಭಿಯಾನ ನಾನು ಒಬ್ಬನೇ ಅಂತ ಎಲ್ಲರೂ ಹೋಗಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಅದು ನನಗೆ ಇವರು ಸಹ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಅದಕ್ಕೆ ಹೆಚ್ಚಿನ ಅಭಿಯಾನ ಇವರು ಸಹ ಕೊಟ್ಟಿದ್ದಾರೆ. ವೇದವರ್ಧನ ಸ್ವಾಮೀಜಿಗಳ ಮೂಲಕವಾಗಿ ನೇತೃತ್ವದಲ್ಲಿ ನಡೆಯುವಂಥ ಶಿರೂರು ಪರ್ಯಾಯೋತ್ಸವ, ದಿವಾನರಾಗಿರುವಂಥ ಡಾಕ್ಟರ್ ಉದಯಕುಮಾರ್ ಸರಳತ್ತಾಯರ ಮೂಲಕವಾಗಿ ಇಡೀ ದಿವಾನರಾಗಿ ಎಲ್ಲ ರೀತಿಯಾಗಿರುವಂಥ ಕೈಂಕರ್ಯಗಳನ್ನು ಗಮನಿಸಬೇಕಾಗ್ತದೆ. ಪೂಜಾ ಕೈಂಕರ್ಯಗಳನ್ನು ಅಥವಾ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯಾಗಿರೋ ಅನ್ನಪ್ರಸಾದ ಎಲ್ಲವೂ ಕೂಡ ನುಡಿಕೊಳ್ಬೇಕಾಗ್ತದೆ. ಅಂತಹ ಒಂದು ಪರ್ಯಾಯದಲ್ಲಿ, ಯಾಕಂದರೆ ಪರ್ಯಾಯದಲ್ಲಿ ಬದಲಾವಣೆಯಾಗಿ ಸ್ವಾಮೀಜಿಗಳು ಹೊಸದಾಗಿರುವಂಥ ಕಾರಣವಾಗಿ ಈ ಪರ್ಯಾಯೋತ್ಸವ ಯಾವ ರೀತಿಯಾಗಿರುವಂಥ ಹೊಸತನ, ಯಾವ ರೀತಿಯಾಗಿರುವಂಥ ಮನೋಭಾವನೆ ಕಂಡಿದೆ? ಇವರು ಏನು ಹೇಳ್ತಾರೆ, ಎಲ್ರಿಗೂ ಯಾರಿಗೂ ಭೇದವಾಗಿಲ್ಲದೆ ಎಲ್ಲ ರೀತಿಯಲ್ಲಿ ಒಂದೇ ಥರ ಆಗಬೇಕಂತ. ಒಬ್ಬ ನೀರು ಕುಡಿದು ಇನ್ನೊಬ್ಬ ಹಾಲು ಕುಡಿಯೋದು, ಇನ್ನೊಬ್ರು ಏನು ಇಲ್ಲದಾಗಲಿ ಅಂತ ಇವರು ಅಭಿಯಾನ. ಎಲ್ರಿಗೂ, ಸ್ವಾಮಿಯರಿಗೂ ಮತ್ತು ಸ್ವಾಮಿ ದಿವಾನರಿಗೂ ಎಲ್ಲ ಒಂದೇ ರೀತಿ ಆಗಬೇಕು. ಭಕ್ತಗಳಿಗೆ ಒಬ್ಬರಿಗಿಲ್ಲ ಅಂತ ಮಾಡಲಿಕ್ಕೆ ಕುಡಿದು ಹೇಳಿದ್ದಾರೆ. ಅದೇ ರೀತಿ ಈಗ ಮೊನ್ನೆಯಿಂದ ಆಗುವಂಥ ಕಾರ್ಯಕ್ರಮ ಅಷ್ಟೇ. ಎಲ್ರಿಗೂ, ಯಾರಿಗೂ ಸಾಯಂಕಾಲ ತಿಂಡಿ ಯಾರಿಗಿಲ್ಲ ಅಂತ ಹೇಳಲಿಕ್ಕಿಲ್ಲ. ಎಲ್ರಿಗೂ ಒಂದೇ ರೀತಿ, ಬ್ರಾಹ್ಮಣರಿಗೆ ಯಾರೇ ಮಂತ್ರಿ ಬರಲಿ ಎಲ್ಲರಿಗೂ ಒಂದೇ ರೀತಿ. ಒಬ್ಬರಿಗೆ ನೀರು ಹಾಲು ಅಂತ ಇಲ್ಲ ಅಂತೆ. ಆ ರೀತಿ ನಾಳೆ ಸಹ ಆಗುವ ಕಾರ್ಯಕ್ರಮ ಎಲ್ಲ ಕಡೆ ಒಂದೇ ರೀತಿ. ಅವನು ಎಲ್ಲಿಯೂ ಊಟ ಮಾಡ್ಬೋದು. ಈಗ ಮದ್ದು ಮಾಡೋ ಅಂಗಡಿ ಊಟ ಮಾಡೋದು, ರಾಜನಲ್ಲಿ ಊಟ ಮಾಡೋದು, ಚೌಕಿ ಒಂದೇ ಥರ. ಯಾರು ಭೇದ ಮಾಡೋದು ಬೇಡ ಅಂತ ಇವರು ಭಾವನೆ ಉಂಟು. ಆದರೆ ಯಾರು ದೂಷಣೆ ಮಾಡೋದಿಲ್ಲ,
ಒಳ್ಳೆ ರೀತಿ ನಡೀಬೇಕು, ಆ ರೀತಿಯಲ್ಲಿ ಒಳ್ಳೆ ಆಗಬಂದು ಇನ್ನೂ ಮುಂದೆ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ ಉಂಟು. ಈಗ ಇಲ್ಲಿ ಗಮನಿಸುವಂಥದ್ದು ಆಗಲಿ ನಾವು ಹೇಳ್ತಾ ಹೋದೆವು, ಕೃಷ್ಣನ ಸಾನ್ನಿಧ್ಯದಲ್ಲಿ ಯಾವರೇ ಬೇಕಾದರೂ ಅಡಿಗೆ ಮಾಡಲಿ, ಮುಖ್ಯ ಪ್ರಾಣ ನಿಂತ್ಕೊಂಡು ಅಡಿಗೆ ಮಾಡಿಸ್ತಾನೆ. ಯಾರೊಬ್ಬರು ಮಾಡಿದರೂ ಕೂಡ ಒಂದೇ ಥರವಾಗಿರುವಂಥ ರುಚಿ ಇರ್ತದೆ. ಇದು ಹೇಗೆ ಸಾಧ್ಯ ಅಂತ? ಅದೇನು ನಮ್ಮ ಇಲ್ಲಿ ಉಡುಪಿಯಲ್ಲಿ ಮಾದ್ದವರು ಮಾತ್ರ ಅಂತ, ಬೇರೆ ಯಾರೂ ಸೇರುವುದಿಲ್ಲ. ನಮ್ಮ ಉಡುಪಿ ಮಾದ್ದವರೇ ಅಡಿಗೆ ಹೆಚ್ಚಾಗಿ ಮಾಡು, ಈ ಮಾರ್ತವರು ಬೇರೆ ಯಾರು ಇದಕ್ಕೆ ಸಂಬಂಧ ಇಲ್ಲ. ಆದರೆ ಮಾರ್ತಲ್ಲಿ ಇಂಥದ್ದೊಂದು ಭಾವನೆ ಎಲ್ಲ ಇರ್ತದೆ. ನಮ್ಮ ಉಡುಪಿಯಲ್ಲಿ ಹೇಗೆ ಆಡು ಅವರಿಗೆಲ್ಲ ತಿಳ್ಕೊಂಡಿದ್ದಾರೆ, ಮಾತನ್ನು ಮಾತ್ರ. ಈಗ ಉತ್ತರ ಕರ್ನಾಟಕ ಆ ಕಡೆ ಮಂಗಳೂರು ಯಾವ ಇರುತ್ತೆ ಅವರಿಗೆ ಈ ಅಡಿಗೆ ಬರುವುದಿಲ್ಲ. ಆದರೆ ಎಲ್ಲರಿಗೂ ಒಂದೇ ರೀತಿ ತಿಳ್ಕೊಂಡಿದ್ದಾರೆ. ನಾವು ಮಾಡುವಂಥದ್ದು ಬೇರೆ ಕೆಲವು ಎಸನ್ಸ್ ಸೋಡಾ ಕೆಲವು ಉಂಟಲ್ಲ, ಬೇರೆ ಯಾವುದೂ ಹಾಕೋದಿಲ್ಲ ಉಡುಪಿ ಅಡುಗೆಯಲ್ಲಿ. ಎಂದು ಸೋಡಾ ಹಾಕ್ತಾರೆ, ಕೆಲವು ಹೋಟೆಲಲ್ಲಿ ಸೋಡಾ ಹಾಕ್ತಾರೆ, ಬೇರೆ ಕೆಮಿಕಲ್. ಇಂಥ ಕೆಮಿಕಲ್ ಯಾವುದೂ ಇಲ್ಲ. ನಿಜ ಥರ ಮಾಡೋದ್ರಿಂದ ಅದು ಒಂದೇ ರುಚಿ. ಕೆಲವು ಹೋಟ್ಲಲ್ಲಿ ಬೇಯಿಸಬೇಕಂತ ಸೋಡಾ ಹಾಕ್ತಾರೆ, ಕೆಲವು ಕೆಮಿಕಲ್ ಹಾಕ್ತಾರೆ ಈ ವಸ್ತುಗಳಿಗೆ. ಇದು ಯಾವುದೂ ಇಲ್ಲ, ನೀರು ತರಕಾರಿ ಸಾಮಾನು, ಆದ್ದರಿಂದ ಅದು ಒಂದೇ ಥರ ಇರ್ತದೆ ನಮ್ಮ ಭಾವನೆ. ಅದರೊಟ್ಟಿಗೆ ಮಟ್ಟುಗುಳ್ಳದ ಸಾಂಬಾರು ಮಾಡಿದ್ರಂತೂ ಎಲ್ಲಿ ಬೇಕಾದರೂ ಮಟ್ಟುಗುಳ್ಳ ಸಾಂಬಾರು ತಿನ್ಬೋದು. ಆದರೆ ಕೃಷ್ಣ ಮಠದಲ್ಲಿ ಮಟ್ಟುಗುಳ್ಳ ಸಾಂಬಾರು ತಿಂದರೆ ಮತ್ತೊಮ್ಮೆ ತಿನ್ನಬೇಕು ಅಂತ ಹೇಳುವಷ್ಟು ಮಟ್ಟಿಗೆ ರುಚಿ ಬರುವಂಥದ್ದು. ಈ ಮಟ್ಟುಗುಳ್ಳದ ಒಂದು ವಿಶೇಷತೆ ಈ ಒಂದು ಸಾನ್ನಿಧ್ಯದಲ್ಲಿ ಹೇಗೆ? ಆ ಮಟ್ಟುಗಳನ್ನ ಆ ಜಾಗದಲ್ಲಿ ಬೆಳೆಯುವಂಥ ಅಷ್ಟು ರುಚಿ ಇರ್ತದೆ. ಅದು ವಾದರಾಜರು ಮಾಡಿದ್ದಂಥ ಆ ಜಾಗ ಬೆಳೆಸುವಂಥ ಅವರು ಸೃಷ್ಟಿ ಮಾಡಿದ್ದು. ಆದರೆ ಈ ಪರ್ಯಾಯಕ್ಕೆ ಅವರು ತಂದುವಾಗ ಆ ರುಚಿ ಇರ್ತದೆ. ಈ ಸಮಯದಲ್ಲಿ ಇಲ್ಲಿಗೆ ತುಂಬ ಬೇಕಾದ್ರೆ ಕೊಡ್ತಾರೆ. ಅದು ದೇವರ ಅನುಗ್ರಹ ಹೇಳ್ಬೋದು, ನೀವು ಹೇಳಿದಾಗೆ. ಬೇರೆ ಏನಿಲ್ಲ, ಅಷ್ಟೊಂದು ಥರ ಆಗ್ತದೆ. ಏನು ಹೆಚ್ಚು ಕಮ್ಮಿ ಅದು ಒಂದೇ ಥರ ಇರ್ತದೆ. ಈಗ ವಾಸುದೇವ ಭಟ್ರೆ 2 ವರ್ಷ ಪೂರ್ಣವಾಗಿ ಎಲ್ಲ ರೀತಿಯಾಗಿರುವಂಥ ಕೋಟ್ಯಾನು ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ಸಮಪ್ರಮಾಣದಲ್ಲಿ ಕೊಡಬೇಕಾಗ್ತದೆ. ಯಾವ ರೀತಿಯಾಗಿ ಆಲೋಚನೆ ಮಾಡಿಕೊಂಡು, ಯಾಕಂದರೆ ದೇಹವು ಯಾವ ರೀತಿಯಾಗಿರ್ತಲ್ಲ, ಮನಸ್ಸು ಕೂಡ ಅದೇ ರೀತಿಯಾಗಿ ನಿಮ್ಮೊಟ್ಟಿಗೆ ಇರಬೇಕಾಗ್ತದೆ. ಹೇಗಿದೆ ನಿಮ್ಮ ತಯಾರಿ, ನಿಮ್ಮ ಬಳಗ ಯಾವ ರೀತಿಯಾಗಿದೆ, ನಿಮ್ಮ ಸಹಕಾರ ಮಾಡುವಂಥ ಎಲ್ಲ ರೀತಿಯಾಗಿರುವಂಥ, ಯಾಕಂದರೆ ಅಡಿಗೆಯವರು ನೀವು ನೇತೃತ್ವ ವಹಿಸಿದ್ರು ಕೂಡ ನಿಮ್ಮೊಟ್ಟಿಗೆ ಕೈ ಕಾಲಿಗೆ ಜನಗಳು ಬೇಕಾಗ್ತದೆ, ಯಾಕಂದರೆ ಎಲ್ಲವೂ ಕೂಡ ಮಾಡಬೇಕಾಗ್ತದೆ. ಹೇಗಿದೆ ನಿಮ್ಮ ಬಳಗದ ಬಳಗ ಎಲ್ಲ ನಾನಂದರೆ ಎಲ್ಲರೂ ನಮಗೆ ಸ್ವಂತ, ಎಲ್ಲರೂ ಎಲ್ಲ ಒಟ್ಟಿಗೆ ಬರೋ, ಯಾರು ಇದು ಮಾಡೋದಿಲ್ಲ, ದೂಷಣೆ ಮಾಡೋದಿಲ್ಲ, ಯಾರು ಬರೋದಿಲ್ಲ ಹೇಳ್ತೇವೆ. ಎಲ್ಲ ಅಷ್ಟು ಸಹಕಾರ. ಅಂದರೆ ವಯಸ್ಸಲ್ಲಿ ನಾನು ಸ್ವಲ್ಪ ಈಗ ಒಂದು 3-4 ಸಾಲ ನಾಯಿದೆ. ಅಂದರೆ ನನಗಿಂತ ವಯಸ್ಸಾದವರು ಇಲ್ಲ, ಭಾಳ ಕಮ್ಮಿ, 1-2 ಇರ್ಬೋದು. ಆದರೆ ನಾನು ವಯಸ್ಸಾಗಿದ್ದೀನಿ. ಆದರೆ ತುಂಬ ಜನ ನನಗೆ ಸಹಕಾರ ಮಾಡ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ. ವಯಸ್ಸು ಕೇಳ್ಬೋದು? ಹೇಳೋದು ಬೇಡ ಅಂತ ಕಾಣ್ತಾರೆ. 68 ಆಗ್ಬೋದು, 68 ಆಗ್ಬೋದು. ಆದ್ದರಿಂದ ಎಲ್ಲರೂ ಭಕ್ತಾರೆ, ಯಾರು ನಮ್ಮ ವರ್ಕಿಸಿ ಯಾರು ಬರ್ತಾರೆ, ಎಲ್ಲ ಸೇರ್ತಾರೆ. ಸೇರಿದರೆ ನಮ್ಗೆ ಸ್ವಲ್ಪ ಸಹಾಯ ಮಾಡ್ತಾರೆ. ಆದ್ದರಿಂದ ಅದು ನಮಗೆ ಅದು ಎಷ್ಟು ಕೆಲಸ ಇದು ಗೊತ್ತಾಗೋದಿಲ್ಲ, ತ್ರಾಸಾದ ಗೊತ್ತಾಗೋದಿಲ್ಲ. ಆದರೆ ಈಗ ಎಲ್ಲ ರೀತಿಯ ಭಗವದ್ಭಕ್ತರಿಗೆ ತಿಳಿಸಬೇಕು. ಮುಂದಿನ 2 ವರ್ಷ ವಾಸುದೇವ ಭಟ್ರ ನೇತೃತ್ವದಲ್ಲಿ ಅನ್ನಪ್ರಸಾದ ಯಾವ ರೀತಿಯಾಗಿರ್ತದೆ? ಅನ್ನಪ್ರಸಾದ ಒಳ್ಳೆ ರೀತಿ ಮಾಡಬೇಕು ಉಂಟು, ಎಲ್ಲ ಭಾವನೆ ಉಂಟು. ನಮ್ಗೆ ಯಾವುದು ಇದು ಮಾಡಲಿಕ್ಕಿಲ್ಲ. ಈ ಮಠದ ವತಿಯಿಂದ ಹೇಳಿದ್ದಾರೆ ಒಳ್ಳೆ ರೀತಿ ಆಗಬೇಕು, ಎಲ್ಲ ಸಹಕಾರ ಕೊಡ್ತಾರೆ. ಆದರೆ ಇನ್ನೂ ಇಷ್ಟೊತ್ತು ಆಗಿ ಇನ್ನೂ ಉತ್ತಮ ಆಗಬೇಕಂತ ಎಲ್ಲ ಭಾವನೆ ಉಂಟು, ನಮಗೂ ಹಾಗೆ ಉಂಟು ಮಾಡಿಕೊಡುವಂಥ. ಈಗ ನಾಳಿನ ದಿವಸ ವಿಶೇಷವಾಗಿರುವಂಥ ಪರ್ಯಾಯೋತ್ಸವ ಪ್ರಾರಂಭ ಆಗ್ತದೆ. ಏನೆಲ್ಲ ಭಕ್ಷ್ಯಗಳಿದೆ? ನಾಳೆ ಉಪ್ಪಿನಕಾಯಿ, ಕೋಸಂಬರಿ, ಒಂದು ಚಟ್ನಿ, ಒಂದು ಪಲ್ಯ, ಸಾರು, ಗಸಿ, ಹುಳಿ, ಲಡ್ಡು, ಮೈಸೂರು ಪಾಕ್, ಒಂದು ವಡೆ ಹೇಳ್ತಾರೆ, ವಡೆ ಅಂತೇಳಿ. ಅದು ನಾಳೆ ದಿವಸ ಭಾಳ ರುಚಿ ಬರ್ತದೆ. ಪಾಯಸ, ಮಜ್ಜಿಗೆ, ಇಷ್ಟು ಬಗ್ಗೆ ಉಂಟು. ಎಲ್ಲ ಕಡೆ ಉಂಟು ಇದು. ಇಷ್ಟು ಕೂಡ ಸಮ ಪ್ರಮಾಣದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗೆ ಅವರಾಗಲೇ ವಾಸುದೇವ ಭಟ್ರು ಹೇಳಿದ ಹಾಗೆ ಒಬ್ಬನಿಗೆ ನೀರು ಒಬ್ಬನಿಗೆ ಮಜ್ಜಿಗೆ ಸಿಗಬಾರ್ದು, ಪ್ರತಿಯೊಬ್ಬನಿಗೆ ಒಂದೇ ಪ್ರಮಾಣ ಸಿಗಬೇಕು ಅಂತ ಹೇಳುವಂಥದ್ದು ಪ್ರತಿಯೊಂದು ರೀತಿಯಾಗಿರುವಂಥ. ಯಾಕಂದರೆ ಇವತ್ತು ನಾವು ಕೂಡ ಅನ್ನಪ್ರಸಾದ ಸ್ವೀಕರಿಸಿವು. ಅಲ್ಲಿ ಮಟ್ಟುಗುಳ್ಳದ ಸಾಂಬಾರಂತೂ ಅದ್ಭುತವಾಗಿರುವಂಥ ರುಚಿಯನ್ನು ಕಾಣ್ತಾ ಹೋದೆವು. ಸಾರಂತೂ ಚಪ್ಪರಿಸುವ ರೀತಿಯಲ್ಲಿತ್ತು. ಅದೆಲ್ಲವೂ ಕೂಡ ವಿಶಿಷ್ಟವಾಗಿರುವಂತಹ ಪರಂಪರೆ. ಯಾಕಂದರೆ ಸುಮಾರು 54 ವರ್ಷಗಳಿಂದ ಇವರದೇ ಆಗಿರುವಂಥ ರುಚಿಯ ಮೂಲಕವಾಗಿ ತಯಾರಾಗುವಂಥ ಅನ್ನಪ್ರಸಾದ ಇರ್ಬೋದು. ಅದರೊಟ್ಟಿಗೂ ಕೂಡ ಅಗ್ನಿದೇವನು ಭಾಳ ಖುಷಿ ಪಡ್ತಾ ಇದ್ದಾರೆ. ಇಂತಹ ಒಂದು ಕ್ಷಣದಲ್ಲಿಯೂ ಕೂಡ ಶ್ರೀ 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 ವೇದವರ್ಧನ ಸ್ವಾಮೀಜಿಯವರ ವಿಶೇಷವಾಗಿರುವಂಥ ಕೃಪಕಟಾಕ್ಷ, ಉದಯಕುಮಾರ ಸರಳತ್ತಾಯರ ವಿಶೇಷವಾಗಿರುವಂತಹ ಒಲವು ಮತ್ತು ಮಾರ್ಗದರ್ಶನ, ಅದರೊಟ್ಟಿಗೆ ಎಲ್ಲ ರೀತಿಯಾಗಿರುವಂಥ ಸ್ವಾಗತ ಸಮಿತಿಯವರ ಸಹಕಾರ, ಭಗವದ್ಭಕ್ತರ ವಿಶೇಷವಾಗಿರುವಂಥ ಪ್ರೀತಿ, ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಅಂತ ಹೇಳುವಷ್ಟು ಮಟ್ಟಿಗೆ ಅದ್ಭುತ ಕಾಣುವಂಥದ್ದು. ಆ ಎಲ್ಲ ಕಾಣುವಂಥ ಕಾರಣವಾಗಿ ಎಲ್ಲ ಭಕ್ಷ್ಯಗಳು ಕೂಡ ಸುಂದರಮಯವಾಗಿ, ರುಚಿಕರವಾಗಿ, ಅದ್ಭುತವಾಗಿ ನಡೀಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ವಾಸುದೇವ ಭಟ್ ತಿಳಿಸ್ತಾ ಹೋದರು. ವಂದನೆಗಳು.